ವಿದ್ಯಾರ್ಥಿಗಳ ಸಂಖ್ಯೆ ಅದರಲ್ಲೂ ಕ್ಷೀಣ. ಗಂಗಾ ಕಲ್ಯಾಣ ಇವತ್ತು ನಮ್ಮಣ್ಣ ಮಾತಾಡ್ತಾನೆ, ಈಗ ರಾಯಚೂರು ನಮ್ಮ ಲೀಡ್ರು, ನೀನು ನಾನು ಒಂದೇ. ಗಂಗಾ ಕಲ್ಯಾಣ ಯೋಜನೆ ಕಳೆದ ನಿಮ್ಮ ಅವಧಿಯಲ್ಲಿ 3 ವರ್ಷ ಒಂದು ಬೋರ್ ಕೊರೆದ್ರ? ಇಡೀ ರಾಜ್ಯದಲ್ಲಿ ಒಂದೇ ಒಂದು ಬೋರ್ ಕೊರೆದ್ರ? ನೋಡಿ ಸ್ವಲ್ಪ ಇದಕ್ಕೆ ಉತ್ತರ ಕಟ್ಕೊಳ್ಳಿ. ಕೊನೆ 3 ವರ್ಷ ಅಲ್ಲಿಗೆ ಬರ್ತೀನಿ. ಈಗ ಆಯ್ತು, ನರೇಂದ್ರ ಸ್ವಾಮಿ ಕೊಟ್ಟಿರ್ತಕ್ಕಂಥ ಗಂಗಾ ಕಲ್ಯಾಣದ ಮಂಜೂರಾತಿ ಪತ್ರವನ್ನು ಒಂದೇ ಜಮೀನು 13ರಿಂದ 18ಕ್ಕೆ 8,013 ಎಕರೆ ನಾವು ಕೊಟ್ರೆ ಇವರು ಏಕದಮ್ಮ ಮತ್ತೆ ಅದು ಕಡಿಮೆ. ಮುಂದಿನ ಅವಧಿನಲ್ಲಿ ಇವರು ಆ ವರ್ಗನ ಪ್ರತಿನಿಧಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಈಗ ಯಾಕೆ ಹೇಳ್ತಾನೆ, ದತ್ತಾಂಶನೇ ಹೇಳ್ತಾ ಇರೋದು ನಾನು. ಆಯ್ತು, ನೀವು ಮಾತಾಡ್ಬೇಕಾದ್ರೆ ಮಾತಾಡಿ, ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. 1 ನಿಮಿಷ ನಾನು ದಾಖಲೆ ಕೊಡ್ತಾ ಇರೋದು, ಡಿಸ್ಪ್ಯೂಟ್ ಮಾಡಂಗೆ ಮಾಡ್ರಿ. ನಾನು ಮಾತಾಡ್ಬಿಡ್ತೀನಿ 1 ನಿಮಿಷ ಕೇಳಿ. ಇಲ್ಲಿ ಭೂ ಒಡೆತನ ಮುಂದಿನ ಅವಧಿನಲ್ಲಿ 5 ವರ್ಷಕ್ಕೆ ಬರೀ 7,576 ಎಕರೆ ಬರ್ತಿರಲ್ಲ. ಈ ವರ್ಗಕ್ಕೆ ನೀವು ಸಹಾಯ ಮಾಡೋರ? ನೀವು ಅಂಬೇಡ್ಕರ್ ಹೆಸರು ಉಪಯೋಗಿಸೋದಕ್ಕೆ ನಿಮ್ಗೆ ಯಾವ ರೀತಿಯಲ್ಲಿ ಅಧಿಕಾರ ಕೊಡ್ಬೇಕು? ನಾವು ಎಲ್ಲಿದೆ ನಿಮ್ಗೆ ನೈತಿಕತೆ? ಇದರ ಜೊತೆನಲ್ಲಿ ಅಧ್ಯಕ್ಷೆ 13-14ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ 100 ಸಂಖ್ಯಾಬಲದ ಪ್ರತಿ ಜಿಲ್ಲೆಯಲ್ಲಿ ನಡೆದು ಒಂದು ವಿದ್ಯಾರ್ಥಿನಿಯರಂತೆ 60 ವಿದ್ಯಾರ್ಥಿನಿಯರಿಗೆ ಮಂಜೂರು ಮಾಡಲಾಗಿತ್ತು. ಇದರಿಂದಾಗಿ 6,000 ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡಿತು. ನೀವೆಷ್ಟು ಕೊಟ್ರಿ? ನರೇಂದ್ರ ಸ್ವಾಮಿ ಹೆಂಗ್ ಟೀಕೆ 5 ನಿಮಿಷ 5 ನಿಮಿಷದಲ್ಲಿ ಮುಗಿಸಿ. 10 ನಿಮಿಷದಲ್ಲಿ ಮುಗಿಸಿ. ನೀವು ಎಷ್ಟು ಕೊಟ್ರಿ? ಹಾಗಾದ್ರೆ ಉನ್ನತ ಶಿಕ್ಷಣಕ್ಕೆ ಈ ವರ್ಗದ ಜನರಿಗೆ ನಿಮ್ಮ ಪ್ರೋತ್ಸಾಹ ಏನಿತ್ತು? ಹಾಫ್ ಆನ್ ಅವರ್. ಇಲ್ಲ ಇದರ ಜವಾಬ್ದಾರಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿಯರಿಗಾಗಿ ಪ್ರತಿ ಜಿಲ್ಲೆಯಲ್ಲೂ 100 ಸಂಖ್ಯಾಬಲದ 30 ವಿದ್ಯಾರ್ಥಿನಿಲಯಗಳನ್ನ ನಿರ್ಮಾಣ ಮಾಡಿ 3,000 ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿತ್ತು. ನೀವೆಷ್ಟು ಮಾಡಿದ್ರಿ? ಶೂನ್ಯನಾ? ಹಾಗಿದ್ಮೇಲೆ ಅವರು ಉನ್ನತ ಶಿಕ್ಷಣಕ್ಕೆ ಅವಕಾಶ ಬೇಡವಾ? 14-15ನೇ ಸಾಲಿನಲ್ಲಿ ವಿದ್ಯಾರ್ಥಿನಿಲಯ ಕೇಂದ್ರ ಸ್ಥಾನಗಳಲ್ಲಿ ಒಟ್ಟು 8 ಸ್ನಾತಕೋತ್ತರ ವಿದ್ಯಾರ್ಥಿನಿಲಯಗಳನ್ನ ಮಂಜೂರಿ ಮಾಡಿತ್ತು. PG ಸೆಂಟರ್ಗಳಲ್ಲಿ ಉನ್ನತ ಶಿಕ್ಷಣ ಸಚಿವರು, ಆವತ್ತಿನ ಉಪಮುಖ್ಯಮಂತ್ರಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಗೈಡೇ ಇಲ್ಲ ಸ್ವಾಮಿ. ಇವ್ರ ಟೈಮ್ನಲ್ಲಿ ನೇಮಕಾತಿ ನಡೆದಿಲ್ಲ. ಇವತ್ತು ಕೂತ್ಕೊಂಡು ವಿಶ್ವವಿದ್ಯಾಲಯದ ಬಗ್ಗೆ ನಮ್ಗೆ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಒಂದೇ ಒಂದು PhD ಮಾಡೋದಕ್ಕೆ ಗೈಡ್ ಸಿಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ PhD ಗೈಡ್ ಸಿಗ್ತಾ ಇಲ್ಲ. ಯೂನಿವರ್ಸಿಟಿ ಹಾಕ್ಬೇಕು. ಇದ್ದಂತ ಯೂನಿವರ್ಸಿಟಿಗಳನ್ನ ನಡೆಸಕ್ಕಾಗ್ತಿಲ್ಲ. SC ST ವಿದ್ಯಾರ್ಥಿಗಳಿಗೆ ಯಾವನಾರು ಒಬ್ಬ PhD ಮಾಡ್ತಾರೋ ಗೈಡ್ ಸಿಕ್ಕಿದ್ರೆ ಅಂತ ಹೇಳಿ ನಾವೇ ಸಮಿತಿಯಲ್ಲಿ ಪರಿಶೀಲನೆ ಮಾಡಿದ್ವಿ. ಹೇಳು ಮಂಜು, ಇದಕ್ಕೆ ಉತ್ತರನ ನಿಜವಾದ ಸುಳ್ಳ? ಇದು ಯಾರು ಕಾರಣ ಇದಕ್ಕೆ? ಈಗ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ನೇಮಕಾತಿಗೆ ಅವಕಾಶ ಮಾಡ್ತಾ ಇರೋದು, ಕಾಲೇಜುಗಳಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಶಾಲೆಗಳಲ್ಲಿ ಇವತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಗೌರವಧನ ಹೆಚ್ಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದು ತಪ್ಪ? ಗ್ಯಾರಂಟಿ ದುಡ್ಡು ಕೊಟ್ಟಿದ್ದಾಗಿದ್ರೆ ಇಲ್ಲಿಗೆಲ್ಲ ಹಣ ಹೆಂಗ್ ಬರ್ತಿತ್ತು? ಟೀಕೆ ಮಾಡೋದಕ್ಕೆ ಏನಾರು ಮಾಡಿ, ಆದ್ರೆ ಪದೇ ಪದೇ ಅವರು ನನ್ನನ್ನು ಉಲ್ಲೇಖಿಸಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗದ ಪರವಾಗಿ ಉನ್ನತ ಶಿಕ್ಷಣಕ್ಕೆ ಅಲ್ಲ ಮಧ್ಯದಲ್ಲಿ ಹೇಳಿದ್ದಾರೆ. ಸ್ಪಷ್ಟಪಡಿಸ್ತೀನಿ, ಏನು ಉನ್ನತ ಶಿಕ್ಷಣಕ್ಕೆ ಅಶ್ವತ್ಥನಾರಾಯಣ ಅವರೇ ತಾವು ಉನ್ನತ ಶಿಕ್ಷಣಕ್ಕೆ ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇಂಥ ಓದ್ತಿರೋ ವಿದ್ಯಾರ್ಥಿಗಳಿಗೆ
ಏನಾರು ಒಂದು ಮಾನ್ಯತೆ ಅಕ್ರಿಡೇಷನ್ ಇಲ್ಲಿ ನಮ್ಮ ಕಾಲದಲ್ಲಿ ಅಧ್ಯಕ್ಷ, 85% ಅಕ್ರಿಡೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ ಕೊರತೆ ಇಲ್ದೇನೆ ಗುಣಮಟ್ಟದ ಶಿಕ್ಷಣ ಏನಾರ 77 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕಾಲದಲ್ಲಿ ಏನಾರು ಗುಣಮಟ್ಟದ ಶಿಕ್ಷಣ ಏನಾರು ಜನತಾ ಪಾರ್ಟಿ ಇವತ್ತು ನಿಮ್ಮ ಸವಾಲಾಗ್ತೀವಿ. ನೀವು ಆ ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ. ಬರೀ ಈಗ ಅಂಕಿಅಂಶ ಇಟ್ಕೊಂಡು ಯಾವ ರೀತಿ ಗುಣಮಟ್ಟ ಇಟ್ಕೊಂಡಿದ್ದೀವಿ. ಇವ್ರ ಕಾಲದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಭ್ರಷ್ಟಾಚಾರದ ಮೇಲೆ ಆಗುತ್ತೆ. ಯಾರು ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಭ್ರಷ್ಟಾಚಾರದ ಮೇಲೆ ನೇಮಕಾತಿ ಆಗುತ್ತೆ. ಅದಕ್ಕಾಗಿ ಸ್ಪೆಷಲ್ ಸ್ಟ್ಯಾಚ್ಯೂಟ್ ತರ್ತೀವಿ. ಆ ಸ್ಪೆಷಲ್ ಸ್ಟ್ಯಾಚ್ಯೂಟ್ ನಲ್ಲಿ ಪಾರದರ್ಶಕವಾಗಿ ಹಣ ಇಲ್ಲದೆ 50 ಲಕ್ಷ 1 ಕೋಟಿ ಈ ಕಾಲದಲ್ಲಿ ನಿಮ್ಮಲ್ಲಿ ಹಣ ಹೊಡಿತಾರಲ್ಲ ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಏನಾದ್ರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾರೆ ನಾನು ಮಾತಾಡ್ತೀನಿ, ಬೇಕಾರೆ ಚರ್ಚೆಗೆ ಅವಕಾಶ ತಗೊಳ್ಳಿ. ಯಾವ ರೀತಿ ಅಂಕಿಅಂಶ ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ. ನಾವು ಬರೋ ಮುಂಚೆ ಹೋಗ್ತಿತ್ತಾ ನೇರವಾಗಿ ವಿದ್ಯಾರ್ಥಿಗೆ ಹೋಗ್ತಿತ್ತ ಹಣ ವಿದ್ಯಾರ್ಥಿಯ ಖಾತೆಗೆ ವಿದ್ಯಾರ್ಥಿಯ ಅಕೌಂಟಿಗೆ ಹಣ ಹೋಗ್ಲಿಕ್ಕೆ ಇವ್ರು ಬರೋ ಮುಂಚೆ ಹಣ ವರ್ಗಾವಣೆ ಆಗ್ತಿತ್ತು, ಯಾರಿಗೆ ಸಲ್ತಿತ್ತು ಏನಿಲ್ಲ, ಯಾರು ನುಂಗ್ತಿದ್ರು, ಯಾರಿಗೆ ಹೋಗ್ತಿದ್ರು, ಯಾರು ಬಳಕೆ ಮಾಡ್ತಿದ್ರು, ನಿಜವಾದ ಮತ್ತು ಸರ್ಕಾರ ಚಾಮರಾಜನಗರ ಜಿಲ್ಲೆ ಈ ರೀತಿ ವಿದ್ಯಾರ್ಥಿಗಳ ಯಾವ ಮಟ್ಟದಲ್ಲಿ ನಡೀತಿದೆ ಏನ್ ಗುಣಮಟ್ಟ ಕೊಟ್ಟಿದ್ದೀವಿ, ಯಾವ ಮಟ್ಟದ ಶಿಕ್ಷಣ ಕೊಟ್ಟಿದ್ದೀವಿ, ಅಂಕಿಅಂಶ ಯಾವ ರೀತಿ ಸರ್ಕಾರವನ್ನ ಪ್ರಶ್ನೆ ಸರ್ಕಾರವನ್ನ ಪ್ರಶ್ನೆ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ. ನೀವು ಬರೀ ಓಟ್ಕೊಳ್ಳೋರು ಕೆಲಸ ಮಾಡೋರು, ನಾವು ಅಭಿವೃದ್ಧಿ ಹೇಳ್ಕೊಂಡು ಸಾಮಾಜಿಕ ನ್ಯಾಯ ಜನಾಂಗಕ್ಕೆ ನ್ಯಾಯ ಸಂವಿಧಾನದ ಆಶಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು, ವಿಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು. ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಸ್ವಾಮಿ ಮೈಸೂರು ಯೂನಿವರ್ಸಿಟಿ